ಚಾನಲ್. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ, ಆ್ಯಂಡ್ ತುಂಬ ಕೆಲಸ ಕೂಡ ಇತ್ತು, ವ್ಲಾಗ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಸ್, ಇವತ್ತು ಐ ಕಮ್ ಅಪ್ ವಿತ್ ವ್ಲಾಗ್. ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ ಆ್ಯಕ್ಚುಲಾಗಿ ನಾನು ಇವತ್ತು ವ್ಲಾಗ್ ಮಾಡ್ತಿರೋದು. ಐ ಥಿಂಕ್ ಒಂದು ಈವೆಂಟಿಗೆ ಹೋಗ್ತಿದ್ದೀನಿ ನಾನು. ಆ ಈವೆಂಟಲ್ಲಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ಕೇಸ್ ಆ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದರೆ ಯಾಕೆ ಯೂಸ್ಫುಲ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ. ಸೊ ರೆಡಿ ಆದಮೇಲಂತೂ ಮಿರರ್ ಮುಂದೆ ಒಂದು ಚೆಕ್ ಅಂತೂ ಇರಲೇಬೇಕು, ಜಸ್ಟ್ ಟು ಸಿ ಹೆಂಗೆ ಕಾಣಿಸ್ತಿದ್ದೀನಿ ಹೇಗೆ ಅಂತ. ಬಿಕಾಸ್ ಯಾರಾದರೂ ಹುಡುಗಿರು ನೋಡ್ತಿದ್ರೆ ಇದು ತುಂಬ ರಿಲೇಟಬಲ್ ಆಗಿರುತ್ತೆ. ನಾನು ಲೊಕೇಶನ್ಗೆ ಅರೈವ್ ಆದೆ, ಬಟ್ ತುಂಬ ಜನ ಇದ್ದರು ಆ್ಯಂಡ್ ಕಾರ್ಸ್ ಎಲ್ಲ ಫುಲ್ ಬ್ಲಾಕ್ ಆಗಿತ್ತು ರೋಡಲ್ಲಿ. ಎಸ್, ನಾನು ಆ್ಯಕ್ಚುಲಾಗಿ ಎಲ್ಲಿಗೆ ಬಂದಿದ್ದೀನಿ ಅಂದರೆ, ನಾನು ಬಂದಿರೋದು ಒಂದು ರೆಸಾರ್ಟ್ ಓಪನಿಂಗ್ಗೆ. ಆ್ಯಂಡ್ ಹೋಗಿದ ತಕ್ಷಣ ನನಗೆ ಫುಲ್ ಜನ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವೈಟ್ ಶರ್ಟಲ್ಲಿದ್ದರು, ಫುಲ್ ಒಂಥರ ಪೊಲಿಟಿಷಿಯನ್ ವೈಬ್ಸ್ ಥರ. ಆ್ಯಂಡ್ ಆಮೇಲೆ ನಾನು ಒಬ್ಬಳೇ ಬಂದಿರಲಿಲ್ಲ, ಸೊ ನಾನು ನನ್ನ ಫ್ರೆಂಡನ್ನು ಕೂಡ ಇನ್ವೈಟ್ ಮಾಡಿದ್ದೆ, ಬಾ ಈ ಥರ ಒಂದು ಪ್ರೋಗ್ರಾಮ್ ಇದೆ ಹೋಗಬೇಕು ಅಂತ, ಬಿಕಾಸ್ ನಮ್ಗೆ ಇನ್ವೈಟ್ ಬಂದಿತ್ತು ಅಂತ. ಆ್ಯಂಡ್ ಆಮೇಲೆ ಹೋಗ್ಬಿಟ್ಟು ಹೋಗಿ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಬಂದೆ. ಆದರೂ ನನ್ನ ಫ್ರೆಂಡ್ ಇನ್ನೂ ಬಂದಿರಲಿಲ್ಲ, ಅವಳಿಗೆ ವೆಯ್ಟ್ ಮಾಡ್ಕೊಂಡು ನಾನು ಹಾಗೆ ರೆಸಾರ್ಟ್ ಎಲ್ಲ ಸುತ್ತಾಡ್ಕೊಂಡು ಕೂತಿದ್ದೆ. ಈ ಫ್ರೆಂಡ್ಸಿಗೆ ವೆಯ್ಟ್ ಮಾಡೋದಿದೆಯಲ್ಲ ಭಾರಿ ಕಷ್ಟ. ಕೊನೆಗೂ ನಂಗೊಂದು ಚೆನ್ನಾಗಿರೋದು ಸಿಕ್ತು, ಹಾಗೆ ಕುತ್ಕೊಂಡು ಒಂಥರ ಅವಳಿಗೆ ವೆಯ್ಟ್ ಮಾಡಿ ಆ್ಯಂಡ್ ಫೈನಲಿ ಶಿ ಅರೈವ್ಡ್. ಶಿ ವಾಸ್ ಬಿಟ್ ಶಾಕ್, ಯಾಕಂದರೆ ಶಿ ಥಾಟ್ ನಾವು ಲಂಚಿಗೆ ಊಟ ತಿನ್ನೋಕ್ಕೆ ಹೋಗ್ತಿದ್ದೀವಿ ಅಂತ. ಬಟ್ ಶಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ವಾಸ್ ದ ರೆಸಾರ್ಟ್ ಓಪನಿಂಗ್ ಅಂತೆ. ಬಟ್ ನಾನು ನೀಟಾಗಿ ಹೇಳಿದ್ದೆ, ಐ ಡೋಂಟ್ ನೋ, ಇಟ್ಸ್ ಓಕೆ. ಫೈನಲಿ ವಿ ಕೇಮ್ ಆ್ಯಂಡ್ ಸಿ ದಿಸ್ ಇಸ್ ಹೌ ರೆಸಾರ್ಟ್ ವಾಸ್ ದೇರ್. ಆ್ಯಂಡ್ ರೆಸಾರ್ಟ್ ಅಂತೂ ಫುಲ್ ಗ್ರೀನರಿ, ಫ್ಲವರ್ಸ್, ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇಟ್ ವಾಸ್ ಸೋ ಪ್ಲೆಸೆಂಟ್. ಆ್ಯಂಡ್ ದ ವೇ ಅವರು ಏನಂತಾರೆ ಕೈಂಡ್ ಆಫ್ ಫೋಟೋ ಶೂಟಿಗೆಲ್ಲನೂ ಪ್ಲೇಸಸ್ ಎಲ್ಲ ಇದ್ದಿದ್ದು, ಇಟ್ ವಾಸ್ ಸೋ ಡಿಫ್ರೆಂಟ್ ಅಂತ ನನಗನ್ನಿಸ್ತು. ಸೊ ಆಮೇಲೆ ಊಟಕ್ಕೆ ಬಂದ್ವಿ, ವಿ ಕಂಗ್ರ್ಯಾಚುಲೇಟೆಡ್ ದ ಕಪಲ್ಸ್ ಹೂ ಆರ್ ದ ಓನರ್ ಆಫ್ ದ ರೆಸಾರ್ಟ್. ಆ್ಯಂಡ್ ಆಮೇಲೆ ಫುಡ್ಡಿಗೆ ಬಂದ್ವಿ. ಫುಡ್ ಅಂತೂ ತುಂಬ ವೆರೈಟಿ ಆಗಿತ್ತು. ಆ್ಯಂಡ್ ಇಟ್ಸ್ ಬೀನ್ ಸೋ ಲಾಂಗ್ ನಾನಂತೂ ಒಂದು ಮದುವೆ ಊಟನೋ ಅಥವಾ ಏನೋ ಫಂಕ್ಷನ್ ಊಟಕ್ಕೆ ಹೋಗಿ ಚೆನ್ನಾಗಿ ಊಟ ತಿಂದು ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಬೀಡ, ಫ್ರೂಟ್ಸ್, ಐಸ್ ಕ್ರೀಮ್ಸ್ ಇವೆಲ್ಲ ಇತ್ತು. ಅನ್ವಾಂಟೆಡ್ ಫ್ರೂಟ್ ಆ್ಯಂಡ್ ಶಿ ಬಾಟ್ ಇಟ್. ಅವಳು ತಿಂತಿದ್ಲು ಆ್ಯಂಡ್ ನನಗೂ ತಿನ್ನಿಸ್ತಿದ್ಲು. ಆ್ಯಂಡ್ ಸಮ್ಟೈಮ್ಸ್ ಆ ಥರ ಹ್ಯಾಬಿಟ್ಸ್ ನೋಡಿದಾಗ ಫೀಲ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಆ್ಯಂಡ್ ದೆನ್ ಕೊನೆಗೂ ಊಟ ತಿಂದು ಮುಗಿಸಿದ್ವಿ. ಆ್ಯಂಡ್ ಮೇನಾಗಿ ಏನಂದರೆ ಮದುವೆಗಳಿಗೆ ದೆ ಫೈಂಡ್ ಡಿಫ್ರೆಂಟ್ ಲೊಕೇಶನ್ಸ್ ಇನ್ ದ ರೆಸಾರ್ಟ್ ಫಾರ್ ದ ಫೋಟೋ ಶೂಟ್ಸ್. ಸೊ ಅದೆಲ್ಲ ಇತ್ತು. ಯು ವುಡ್ ಕಂಗ್ರ್ಯಾಚುಲೇಟ್ ಮಾಡಿ ಆಚೆ ಬಂದರೆ, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್, ಫುಲ್ ಓಪನ್ ಸ್ಪೇಸ್. ಸೊ ಲೆಫ್ಟಲ್ಲಿ ಅಂತೂ ಇನ್ ಕೇಸ್ ಹಳದಿ ಏನಾದರೂ ಮಾಡೋಂಗಿದ್ರೆ ಅದಿರುತ್ತೆ. ಆ್ಯಂಡ್ ದಿಸ್ ವ್ಯೂ ಇಸ್ ಲಿಟ್ರಲಿ ಮಂಟಪದ ಥರ, ಲೈಕ್ ಕಲ್ಯಾಣಿ ಒಳಗಡೆ ಮದುವೆ ಆಗೋ ಥರ ಸೆಟಪ್ ಆಗಿತ್ತು. ಆ್ಯಂಡ್ ಎಷ್ಟು ಫ್ಲವರ್ಸ್ ಇತ್ತು ಅಂದರೆ ಆ ರೆಡ್ ಫ್ಲವರ್ಸ್ ವೇರ್ ಅಟ್ರ್ಯಾಕ್ಟಿಂಗ್. ಆ್ಯಂಡ್ ಆ ಸ್ಟೆಪ್ಸಿಂದ ಇಳಿದು ಹೋಗೋದು. ಆ್ಯಂಡ್ ಇದಂತೂ ಚೆನ್ನಾಗಿತ್ತು. ಇನ್ ಕೇಸ್ ಈ ಡ್ರೀಮ್ ವೆಡ್ಡಿಂಗ್ ಇರುತ್ತಲ್ವ, ಅದೆಲ್ಲ ವೆರಿ ಸೂಟಬಲ್ ರೆಸಾರ್ಟ್ ಅಂತ ಅನಿಸ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈ ಥರ ಸೆಟಪ್ ಐ ಹ್ಯಾವ್ ಸೀನ್ ಇನ್ ದ ರಾಜಸ್ಥಾನ್. ಸೊ ಕೈಂಡ್ ಆಫ್ ಈ ಥರ ಎಲ್ಲ ಕೂತ್ಕೊಂಡು ಆ್ಯಂಡ್ ಪೀಪಲ್ ಡ್ಯಾನ್ಸ್ ಓವರ್ ದೇರ್, ಅದೆಲ್ಲನೂ ಆ್ಯಂಡ್ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಎಸ್, ಆಮೇಲೆ ಹೋದ್ವಿ, ಫುಲ್ ಕಂಪ್ಲೀಟಾಗಿ ನೋಡಿದ್ವಿ. ಆ್ಯಂಡ್ ನಾವು 1-2 ಫೋಟೋಸ್ ಇಡ್ಸ್ಕೊತಿದ್ವಿ. ಆ್ಯಂಡ್ ಈ ರೆಸಾರ್ಟಲ್ಲಿ ಒಂದು ಅಡ್ವಾಂಟೇಜ್ ಏನಿತ್ತು ಅಂದರೆ, ವೇರ್ ಎವರ್ ಯು ಗೋ ಯು ಫೀಲ್ ಯು ಕ್ಯಾನ್ ಟೇಕ್ ಫೋಟೋ ಫ್ರಮ್ ಈಚ್ ಕಾರ್ನರ್ ಆಲ್ಸೋ. ಬಿಕಾಸ್ ಒಂದೊಂದು ಡಿಫ್ರೆಂಟ್ ಪ್ಲೇಸಸ್ಸೂ ದೇ ಮೇಡ್ ಅ ಪ್ರಾಪ್ಸ್ ಇನ್ ಸಚ್ ಅ ವೇ ದಟ್ ಫೋಟೋಸ್ ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ ಅಂತ. ಯು ಡೋಂಟ್ ಇವನ್ ಫೀಲ್ ಲೈಕ್ ಈ ರೆಸಾರ್ಟ್ ಬೆಂಗಳೂರಲ್ಲಿದೆ ಅಂತ, ಬಿಕಾಸ್ ಅಷ್ಟು ಥರ ಫೋಟೋಶೂಟ್ ಇಲ್ಲಿ ಮಾಡಿಸ್ಬೋದು. ಆ್ಯಂಡ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಂತೂ ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತು ಒಂದು ಸೈಡ್ ಆಯಿತು. ಆ್ಯಂಡ್ ಇನ್ನೊಂದು ಸೈಡ್ ಬಂದರೆ ಇಟ್ ವಾಸ್ ಕಂಪ್ಲೀಟ್ಲಿ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ಫುಲ್ ಡಿ ಜೆ ಏನಾದರೂ ಇದರಲ್ಲಿ ದೇ ಕೆನ್ ಇವನ್ ಸೆಟ್ ಅಪ್ ದ ಟೇಬಲ್ಸ್ ಓವರ್ ದೇರ್ ಆ್ಯಂಡ್ ರೂಮ್ಸ್. ಸೊ ಈ ಕಡೆ ಜ್ಯೂಸಸ್ ಪ್ರೊವೈಡ್ ಮಾಡ್ತಿದ್ರು. ಇದು ಬಂದು ಎಂಟ್ರೆನ್ಸ್ ವ್ಯೂ ಆಗಿರುತ್ತೆ. ಎಂಟ್ರಿ ಆಗಿದ ತಕ್ಷಣ ಲೆಫ್ಟಲ್ಲಿ ಬಂದರೆ ಫುಲ್
ಆಫ್ ಗ್ರೀನ್ರಿ ಪಾರ್ಕ್ ವೈಬ್ಸ್ ಬರುತ್ತೆ. ಆ್ಯಂಡ್ ನಂಗಂತೂ ಇದು ಒಂಥರ ಬಾಲಿ ವೈಬ್ಸ್ ಥರನೇ ಬಂತು. ಇಫ್ ಯು ಕುಡ್ ಸಿ ದ ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ದ ವೇ ದೇ ಪ್ಲ್ಯಾನ್ ಎಲ್ಲ. ಫೋಟೋ ತೆಗಿರಾ? ಫೋಟೋ ಇಲ್ವಾ? ಅಲ್ಲಿ ಯಾರೋ ಇದ್ದಾರೆ. ಫುಲ್ ಫೋಟೋ ಶೂಟ್ ಅಂತಾನೆ ಇದೆ. ಇಟ್ಸ್ ಲೈಕ್ ಒಂಥರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ನನಗೊಂದು ತೆಕ್ಕೊಡೆ ಚೆನ್ನಾಗಿರುತ್ತೆ. ಹಿಂಗೆ ಇಲ್ಲಿಂದನೇ ಬೊಕ್ಕೆ ಮಾಡ್ಕೊಂಡು ಎತ್ಕೊಂಡು ಕೊಡ್ಬೋದಾಗಿತ್ತು. ಇದೆಲ್ಲ ಒಂದು ಕೊಟ್ಟಿಲ್ವಾ? ಒಳ್ಳೆ ಸ್ಪಾಟ್ ನೋಡೋಣ ಫಸ್ಟ್. ಇಲ್ಲಿ ನಿಂತ್ಕೊಳ್ಳೆ. ಅದೇ ಔಟ್ಡೋರಲ್ಲಿ ಏನಾದರೂ ಸ್ಮಾಲ್ ಇವಾಗ ಸಂಗೀತ ಆ ಥರ ಮಾಡ್ಬೋದು. ಆಕ್ಚುಲಿ ಇದನ್ನು ಮೆಹಂದಿ ಇದು ಥರ ಹಾಕಿದಾರಲ್ವಾ? ಡಾನ್ಸ್ ಮಾಡು, ಒಂದು ಸ್ಟೆಪ್ ಹಾಕು. ಏನಿಲ್ಲ, ಹೆಂಗಿತ್ತು ಊಟ? ಚೆನ್ನಾಗಿ ತಿಂದಲ್ಲ? ಇಟ್ ವಾಸ್ ರಿಯಲಿ ನೈಸ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಲರ್ ಇಲ್ಲ. ಅಲ್ಲಿ ಮಾತ್ರ ರೆಡ್ ಕಲರು ಡೂಪ್ಲಿಕೇಟ್ ಹಾಕಿದ್ರು ಅಷ್ಟು. ಅದು ಬಿಟ್ಟರೆ ಇನ್ನೆಲ್ಲ ಒರಿಜಿನಲ್. ವಿಂಡಿಂಗ್ ಫೈನಲ್ ಆಗಿ ವಿ ಆರ್ ಎಕ್ಸಿಟಿಂಗ್ ಫ್ರಮ್ ದ ರೆಸಾರ್ಟ್. ಆದರೆ ಏನು ಸಿಗ್ತಾ ಗೊತ್ತಾ? ಲಾಸ್ಟ್ ಸಿಗ್ತದೆ. ಕೊಡ್ತೀನಿ ಬರ ಇದೆ ಯಾತಕ್ಕೆ? ಈ ಕ್ಯೂಟಾಗಿ ಗಣೇಶ ಇಟ್ಟಿದ್ದಾರೆ. ಚಿಕನ್ ಏನೋ ತಂದೂರಿ ತಿಂದ್ಯಾ? ಬೇಡ ಅದು ವೆಜ್. ತಂದೂರಿ ವೆಜ್. ಓಕೆ, ವೆಜ್ ಇಟ್ಟಿರ್ತಾರೆ ಯೂಶಲ್ ಆಗಿ. ನಾನ್ ವೆಜ್. ಸೊ ನಾನು ಯಾವ್ದು ಬೇಕು? ಬೈ ಗೈಸ್. ಸೊ ನಾನು ಮನೆಗೆ ಹೋಗ್ಬೇಕು. ಸೊ ನಾನು ಹೈರಾದವ ಕಾಯ್ತಾ ಇದ್ದಾನೆ. ಗಾಳಿ ಬರ್ತಾ ಇದೆ. ಗಾಳಿ ಸಿ ಮೈ ಅನು ಸ್ಟೇಕಿಂಗ್ ಹ್ಯಾಂಡ್ ಬ್ಯಾಗ್. ಆ್ಯಕ್ಚುಲಿ ಅವಳು ಗೊತ್ತಿರಲ್ಲ ಇದು ಬೇಕೇ. ನನ್ನ ಬ್ಯಾಗ್ ಕೊಡು. ನನ್ನ ಬ್ಯಾಗಲ್ಲೇ ಗಾಡಿ ಬೀಗ ಇರೋದು. ಸೊ ಐ ನೀಡ್ ಮೈ ಬ್ಯಾಗ್. ಶಿ ಥಾಟ್ ಇಟ್ಸ್ ರೆಸ್ಟೋರೆಂಟ್ ಅಂತ, ಬಟ್ ಶಿ ವಾಸಂಟ್ ನೋಯಿಂಗ್. ಇನ್ನೂ ಚೆನ್ನಾಗಿ ರೆಡಿಯಾಗಿ ಬರ್ತಿದ್ವಂತೆ. ಓಕೆ ಅನು, ಬಾಯ್, ಸಿ ಯು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಕೊನೆಯದಾಗಿ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ ಕೇಸ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.